ಈ ಬಲಿಪೂಜೆಯು ಜೋಸ್ ಮಂಡಿ ಅವರ ಶಾಂತ ತಂದೆಯ ಮಗನ ಪಾವನಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರದಲ್ಲಿ ದೇವರಾಪೇಕ್ಷೆ ಪಾವನಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಆಕೆಯ ವ್ಯಾಕುಲ ಮಾತೆ ಪರಿಶುದ್ಧ ಕನ್ಯಾಮರಿಯವರ ಸ್ಮರಣೆ ನಾವು ತಿಳಿಸುತ್ತೇವೆ. ಆಕೆ ತನ್ನ ಇಡೀ ಜೀವನವನ್ನು ದೇವರಿಗೆ ಸಮರ್ಪಿಸಿ ಆ ಜೀವನ ಪರ್ಯಂತ ಹೊತ್ತ ಪಾಡು ಮತ್ತು ಕಷ್ಟ ಸಂಕಟಗಳ ಒಡತಿಯಾಗಿ ಆ ಒಂದು ವಿಧಾನದಲ್ಲಿ ತನ್ನ ಏಕೈಕ ಪುತ್ರನನ್ನು ಲೋಕರಕ್ಷಣೆಗಾಗಿ ಸಮರ್ಪಿಸಿದ ಮರಿಯಮ್ಮ ವ್ಯಾಕುಲ ಮಾತೆಯು ಈ ಬಲಿಪೂಜೆಯಲ್ಲಿ ಯೋಗ್ಯವಾಗಿ ಪಾಲ್ಯಾದರು ದೇವರ ಕರುಣೆಗಳನ್ನು ಪಡೆಯುವರು. ಸರ್ವಶಕ್ತ ದೇವರಿಗೂ ಇಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ ಅಧ್ಯಾಯ 5 ವಾಕ್ಯಗಳು 7. ಕ್ರಿಸ್ತ ಯೇಸು ಈ ಭೂಲೋಕದಲ್ಲಿದ್ದಾಗ ತಮ್ಮನ್ನು ಮರಣದಿಂದ ಕಾಪಾಡಲು ಶಕ್ತರಾದ ದೇವರನ್ನು ಉಚ್ಚ ಸ್ವರದಿಂದ ಕೂಗುತ್ತಾ ಕಣ್ಣೀರುತ್ತಾ ವಿನಂತಿಸಿ ಪ್ರಾರ್ಥಿಸಿದರು. ಅವರ ಭಯಭಕ್ತಿಯನ್ನು ನೋಡಿ ದೇವರು ಅವರ ಮೊರೆಯನ್ನು ಆಲಿಸಿದರು. ಯೇಸು ದೇವರ ಪುತ್ರರಾಗಿದ್ದರೂ ಹಿಂಸೆ ಬಾಧೆಗಳನ್ನು ತಪ್ಪಿಸಿಕೊಳ್ಳದೆ ವಿಧೇಯತೆಯನ್ನು ಅನುಭವದಿಂದ ಅರಿತುಕೊಂಡರು. ಹೀಗೆ ಅವರು ಸ್ವತಃ ಪರಿಪೂರ್ಣರಾಗಿ ತಮಗೆ ವಿಧೇಯರಾಗುವ ಎಲ್ಲರಿಗೂ ಶಾಶ್ವತ
ಸಹೋದರ
ಇವರು ಶಿಲುಬೆಯ ಬಳಿಯಲ್ಲಿ ನಿಂತಿದ್ದರು. ಯೇಸು ತಮ್ಮ ತಾಯಿಯನ್ನು ಆಕೆಯ ಪಕ್ಕದಲ್ಲಿ ನಿಂತಿದ್ದ ತಮ್ಮ ಆಪ್ತ ಶಿಷ್ಯರನ್ನು ನೋಡಿ, ಅಮ್ಮ, ಇಗೋ ನಿನ್ನ ಮಗ ಎಂದರು. ಆನಂತರ ತಮ್ಮ ಶಿಷ್ಯನನ್ನು ನೋಡಿ, ಇಗೋ ನಿನ್ನ ತಾಯಿ ಎಂದರು. ಅಂದಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡರು. ಪ್ರಭುವಿನ ಶುಭ ಸಂದೇಶ. ಆತ್ಮೀಯ ಸಹೋದರ ಸಹೋದರಿಯರು, ಮಾತೆ ಮರಿಯಳು ತಮ್ಮ ಜೀವನದುದ್ದಕ್ಕೂ ಅನುಭವಿಸಿದ ಯಾತನೆಯ ಸ್ಮರಣೆಯಾಗಿ ಯಾತ್ರೆಯ ಮಾತೆಯ ಹಬ್ಬವನ್ನು ಅವರ್ ಲೇಡಿ ಆಫ್ ಸಾರೋಸ್ ಎಂದು ವಿಶ್ವ ಧರ್ಮಸಭೆ ಕೊಂಡಾಡುತ್ತದೆ. ಅವರು ಪಟ್ಟ ಯಾತನೆ, ನೋವು, ಸಂಕಟ ಎಲ್ಲವನ್ನೂ ಅವರ ಏಕೈಕ ದೈವಿಕ ಪುತ್ರನ ಯಾತನೆಯನ್ನು ಊಹಿಸಿ ನಾವು ಸಹ ಪ್ರಭುವಿನ ಯಾತನೆಯನ್ನು ನಮ್ಮ ಯಾತನೆಯನ್ನು ಊಹಿಸಲು ಆಹ್ವಾನವಿರುವಂತಹ ಒಂದು ಸ್ಮರಣೆ ಯಾಕಲ ಮಾತೆಯ ಸ್ಮರಣೆ. ಇಂದಿನ ಕೀರ್ತನೆಗಳು 31ನೇ ಅಧ್ಯಾಯದಲ್ಲಿ ಕಾಪಾಡಲಿ ಎನ್ನಲು ನಿನ್ನ ಅನಂತ ಪ್ರೇಮವು ಎಂದು ಕೀರ್ತನಕಾರ. ಅಂದರೆ ನಮಗೆ ಕಷ್ಟ, ಕಾರ್ಪಣ್ಯ, ದುಃಖಗಳು ಖಚಿತ ಬುದ್ಧಿ, ನಮ್ಮ ಜೀವನ ತಾತ್ಕಾಲಿಕವಾದರೂ ಆ ತಾತ್ಕಾಲಿಕ ಜೀವನದಲ್ಲಿ ಅನೇಕ ವಿಧಗಳಲ್ಲಿ ನಾವು ತೊಂದರೆಗಳನ್ನು ಅನುಭವಿಸಬೇಕಾಗುವುದು. ಅಂತಹ ಸಂದರ್ಭದಲ್ಲಿ ನಾವು ದೇವರನ್ನು ನೋಡಿ ಅವರ ರಕ್ಷಣೆಗಾಗಿ ಮೊರೆಯಿರುವ ವಿಧಾನ ಕಾಪಾಡಲಿ ಎನ್ನಲು ನಿನ್ನ ಅನಂತ ಪ್ರೇಮವು ಎಂದು ಪ್ರಾರ್ಥಿಸುತ್ತಾರೆ. ಅದೇ ಪ್ರಕಾರ ನಾವು ಸಹ ಕೀರ್ತನಕಾರರಿಗೆ ಸೇರಿ ಈ ಪ್ರಾರ್ಥನೆಯನ್ನು ಮಾಡೋಣ. ಹಾಗೆ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಕ್ರಿಸ್ತರು ತನ್ನ ತಾಯಿಯನ್ನು ಶಿಷ್ಯರನ್ನು ಮನೆಗೂ ಒಪ್ಪಿಸುವ ವಾಕ್ಯಗಳನ್ನು ತಿಳಿಸಿಕೊಂಡರು. ಹೀಗೆ ಮರಿಯಮ್ಮನವರು ಯೋಹಾನನ ತಾಯಿಯಾಗಿ, ಅದರ ಮುಖಾಂತರ ಇಡೀ ಧರ್ಮಸಭೆಯ ತಾಯಿಯಾಗಿ, ವಿಶ್ವಕ್ಕೆ ತಾಯಿಯಾಗಿ ಮಾರ್ಪಟ್ಟರು ಮರಿಯಮ್ಮನವರು. ಆಕೆಯ ಬೆಂಗಳು ನಮ್ಮೆಲ್ಲರನ್ನು ಆಕೆಯ ದೈವಿಕ ಪುತ್ರನ ಬಳಿಗೆ ಸನ್ನಿಧಾನಕ್ಕೆ ಕೊಂಡೊಯ್ಯಲಿ ಎಂದು ಮುಂದುವರೆದು ದಿವ್ಯ ಬರೆಯುವುದು ನೋಡೋಣ. ಅಂಗೀಕೃತವಾಗುವಂತೆ ಪ್ರಾರ್ಥಿಸುತ್ತೀನಿ. ನಮಗೆ ಅತ್ಯಂತ ನಿಷ್ಠೆಯುಳ್ಳ ತಾಯಿಯನ್ನಾಗಿ ನಿಮ್ಮ ಕೈಯಿಂದ ಕರುಣಿಸಿದ್ದೀರಿ. ಅವರನ್ನು ಗೌರವಿಸುತ್ತಾ ನಿಮ್ಮ ನಾಮಕೃತಿಗಾಗಿ ನಾವು ಅರ್ಪಿಸುತ್ತಿರುವ ಪ್ರಾರ್ಥನೆಗಳನ್ನು, ಬಲಿಕಾಣಿಕೆಗಳನ್ನು ಸ್ವೀಕರಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಮುಖಾಂತರ ನಿಮಗೆ ಕೃತಜ್ಞತೆ ಸಲ್ಲಿಸುವುದು ನಿಜವಾಗಿಯೂ ನ್ಯಾಯವಾಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ನಿಮ್ಮ ದಿವ್ಯ ಮಾಡಿನ ರಚಿಸುವ ಮುಖಾಂತರ ನೀವು ಸಕಲವನ್ನು ಸೃಷ್ಟಿಸಿದ್ದೀರಿ. ಪವಿತ್ರಾತ್ಮನ ಶಕ್ತಿಯಿಂದ ಕನ್ಯಾಮರಿಗಳವರಿಗೆ ಮನುಷ್ಯರಾಗಿ ಜನಿಸಿದವರಿಗೆ ನಿಮ್ಮ ರಕ್ಷಕರನ್ನಾಗಿ ವಿಮೋಚಕರನ್ನಾಗಿ ಕಳಿಸಿದ್ದೀರಿ. ನಿಮ್ಮ ಚಿತ್ತವನ್ನು ನೆರವೇರಿಸುತ್ತಾ ನಿಮಗಾಗಿ ಪವಿತ್ರ ಪ್ರಜೆಗಳನ್ನು ಕಳಿಸಿದವರು ಯಾತನೆ ಪೂರ್ವಕ ಶಿಲುಬೆಯಲ್ಲಿ ತಮ್ಮ ಕರಗಳನ್ನು ಚಾಚಿ ಮೃತ್ಯುಬಂಧವನ್ನು ಮುರಿದು ಹಾಕಿ ಪುನರುತ್ಥಾನವನ್ನು ಪ್ರಕಟಿಸಿದರು. ಆದರೂ ಬದುಕುಗಳು ಸಕಲ ಸಂಕಟಗಳು ಸೇರಿ ನಿಮ್ಮ ಮಹಿಮೆಯನ್ನು ನಾವು ಘೋಷಿಸುತ್ತೇವೆ. ಪ್ರಭುವಿನ ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧರು ಹೃದಯವೂ ನೀವೇ. ಈ ಕೊಡುಗೆಗಳಲ್ಲಿ ನಿಮ್ಮ ಪವಿತ್ರಾತ್ಮವನ್ನು ತಿಳಿಸಿ ಪ್ರಾರ್ಥಿಸುತ್ತೇವೆ. ನಮಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ ಅವರನ್ನು ಪ್ರಾರ್ಥನೆ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ನಾಮನಿಗೊಳಗಾದಾಗ ಅವರನ್ನು ತಿಳಿಸಿಕೊಟ್ಟು ಕೃತಜ್ಞತೆಯನ್ನು ಸಲ್ಲಿಸದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾನೆಂದರು. ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭಜಿಸಿರಿ, ಏಕೆಂದರೆ ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ಈ ಕೃತಜ್ಞತೆ ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾನೆಂದರು. ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಕ್ರಿಸ್ತರು ಮೃತರಾದರು, ಕ್ರಿಸ್ತರು ಎದ್ದಿದರು, ಕ್ರಿಸ್ತರು ಮರಳಿ ಬರುವರು. ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯೆನ್ನುವ ಪಾತ್ರವನ್ನು ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ಪವಿತ್ರಾತ್ಮವನ್ನು ತಿಳಿಸುವಿಕೆಯನ್ನು ವಿನಯಗೊಳಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸ್ಥಿತಿಯನ್ನು ಸ್ಮರಿಸಿಕೊಂಡು ನಿಮ್ಮ ವಿಶ್ವಗುರುವಿಯೋ ಅವರಲ್ಲಿ ಧರ್ಮಾಧ್ಯಕ್ಷ ಆತ್ಮೀಯರಲ್ಲಿ ಸಕಲ ಯಾವುದನ್ನು ಪ್ರೀತಿ ಪರಿಪೂರ್ಣತೆಯನ್ನು ನಡೆಸಿ ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ಸಹೋದರ ಸಹೋದರಿಯರು ನಿಮ್ಮ ದಯೆಯನ್ನು ಎಲ್ಲರನ್ನು ಸ್ಮರಿಸಿಕೊಳ್ಳಿ. ಅವರೆಲ್ಲರೂ ನಿಮ್ಮ ಸಮುದ್ರದಲ್ಲಿ ಬರಮಾಡಿ ಆಕೆಯ ಪತಿ ಸಂತ ಎಲ್ಲ ಕಾಲಗಳಲ್ಲಿ ಜೀವಿಗೆ ಪಾತ್ರವಾದ ಸಕಲ ಸಂತರಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಮ್ಮ ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಕುಮಾರ ಯೇಸು ಮುಖಾಂತರ ಪ್ರಾರ್ಥಿಸುತ್ತೀವಿ. ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮ ಐಕ್ಯದಲ್ಲಿ ಸರ್ವತೋಮುಖಿಯು ಉದಯ ಮಾತ್ರಕ್ಕೂ ಪರಿಶುದ್ಧರಾಗಿ
ಭೂಮಿಯಲ್ಲಿಯೂ ಬೆಳೆದಿರಲಿ. ನಮ್ಮ ಅನುದಿನದ ಆಹಾರವನ್ನು ನೀನು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಬಿಡಲಾರದೆ ಕೇಡಿಯಿಂದ ನಮ್ಮನ್ನು ರಕ್ಷಿಸಿರಿ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪಮುಕ್ತರಾಗಿ ನಾವು ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿ ನಾವು ಸರ್ವಾನಂದವನ್ನು ನಮ್ಮ ರಕ್ಷಕೇಶ್ವರಾಮನನ್ನು ನಿರೀಕ್ಷಿಸುತ್ತಾ ಇದ್ದೇವೆ. ಪ್ರಭು ಯೇಸು ಕ್ರಿಸ್ತನೇ, ನಿಮ್ಮ ಪ್ರೇಕ್ಷಕರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದಿರುತ್ತೇನೆ. ನಮ್ಮ ಪಾಪಗಳನ್ನು ರಕ್ಷಿಸಬೇಕಾದ ಕರ್ತವ್ಯ ವಿಶ್ವಾಸವನ್ನು ನೋಡಿ ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯಿಂದ ದಯೆಯಿಂದ ದಯಪಾಲಿಸಿ ಮಾತ್ರ ಪ್ರೀತಿಸಿಯಾಡುವುದನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಸಹೋದರ ಸಹೋದರಿ ಪರಸ್ಪರ ಶಾಂತಿಯನ್ನು ಅರ್ಪಿಸಿದ್ದೇನೆ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಗೆ ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಗೆ ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಗೆ ನಮಗೆ ಶಾಂತಿ ನೀಡಿರಿ. ಪ್ರಭು ಯೇಸು ಕ್ರಿಸ್ತನೇ, ಶರೀರ ಇಗೋ ದೇವರ ಕೃಪೆಯನ್ನು ಇಗೋ ಲೋಕದ ಪಾಪಗಳನ್ನು ಪರಿಹರಿಸುವುದು ಕುರಿಮರಿಗೆ ಬೋಧನೆಗೆ ಆಹ್ವಾನಗಳು ಆದರೆ ತಾವು ದೇವರ ಮಾರ್ಗದಲ್ಲಿ ಆತ್ಮವು ಸ್ವಸ್ಥವಾಗು ಅವರ ಜೀವನವನ್ನು ಕಾಪಾಡಲಿ. ಆಮೆನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ಪುತ್ರ ನಮ್ಮ ಸಹೋದರ
ಯೇಸುವಿನಲ್ಲಿ ನೀವು ನಮಗೆ ದಯಪಾಲಿಸಿರುವ ವಿಶ್ವಾಸ ಹಾಗೂ ಪವಿತ್ರಾತ್ಮರ ಬಳಿಯಿಂದ ನಮ್ಮ ಹೃದಯಗಳಲ್ಲಿ ಇರುವ ದೈವದ ಜ್ವಾಲೆ ನಿಮ್ಮ ರಾಜ್ಯದ ಬರುವಿಕೆಯ ಭರವಸೆಯನ್ನು ನಮ್ಮನ್ನು ಜಾಗೃತಗೊಳಿಸಿ ನಿಮ್ಮ ಅನುಗ್ರಹ ನಮ್ಮನ್ನು ನಿಮ್ಮ ಸ್ವಾರ್ಥದ ಪಾಡುಗಳನ್ನು ಬೆಳವಣಿಗೆ ವಿತರಣೆ ಮಾಡುವುದಾಗಿ ಪರಿವರ್ತಿಸಲಿ. ನೂತನ ಸ್ವರ್ಗ ಮತ್ತು ನೂತನ ಭೂಮಿಯನ್ನು ರೂಪಿಸುವ ಖಚಿತವಾದ ನಿರೀಕ್ಷೆಯಲ್ಲಿ ಆ ವಿತರಣೆಯು ಇಡೀ ಮನುಕುಲವನ್ನು ಆ ಭೂಮಿಕೆಯನ್ನು ರೂಪಾಂತರಗೊಳಿಸಲಿ. ಆಗ ದುಷ್ಟಶಕ್ತಿ ಸಂಪೂರ್ಣವಾಗಿ ನಾಶವಾಗುವುದು ಹಾಗೂ ನಿಮ್ಮ ಮಹಿಮೆಯು ಶಾಶ್ವತವಾಗಿ ಬೆಳೆಯುವುದು. ಜೂಲಿಯ ಕೃಪೆಯು ಭರವಸೆಯ ಯಾತ್ರಿಕರಾದ ನಮ್ಮಲ್ಲಿ ಸ್ವರ್ಗದಲ್ಲಿ ಗಾಳಿಯುವಂತೆ ನಮ್ಮನ್ನು ಜಾಗೃತಗೊಳಿಸಲಿ. ಅದೇ ಕೃಪೆಯು ಲೋಕೋದ್ಧಾರಕರ ಸಂತೋಷ ಮತ್ತು ಶಾಂತಿ ಜಗದಾದ್ಯಂತ ವಿಸ್ತರಿಸಲಿ. ಇವರಿಗಾಂತರಕ್ಕೂ ಶಿಖರವಾಗಿ ಬರೆಯದೆ ಸದಾಕಾಲಕ್ಕೂ ಸ್ತುತಿಯು ಮಹಿಮೆಯು ಸಲ್ಲಲಿ. ಆಮೆನ್. ಸಂತೋಷಪಡಿ. ಅವರ ಮಹಿಮೆಯು ಪ್ರತ್ಯಕ್ಷವಾದಾಗ ಪೂರ್ಣ ಹರ್ಷಾನಂದವನ್ನು ಪಡೆಯಿರಿ. ದೇವರೇ ನಿತ್ಯ ವಿಮೋಚನೆಯನ್ನು ಸಂಸ್ಕಾರವನ್ನು ಸ್ವೀಕರಿಸಿ ನಾವು ಮಾಡುತ್ತಿರುವ ಪ್ರಾರ್ಥನೆಗಳನ್ನು ದಯೆಯಿಂದ ಆಲಿಸಿರಿ. ತಮ್ಮ ಕುಮಾರನ ಯಾತನೆಯಲ್ಲಿ ಪಾಲುಗಾರರಾದ ಪೂಜ್ಯ ಕ್ರಿಸ್ತರ ಯಾತನೆಗಳಲ್ಲಿ ಕೊರತೆಯಾಗುವುದನ್ನು ಧರ್ಮಸಭೆಗಾಗಿ ನಮ್ಮಲ್ಲಿ ಸಂಪೂರ್ಣ ಶುಭಗಳನ್ನು ಅನುಗ್ರಹಿಸಿರಿ. ನಮ್ಮ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ